ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಇತ್ತೀಚೆಗೆ ಹುಬ್ಬಳ್ಳಿಯಿಂದ ಒಂದು ಭಯಾನಕ ವಿಡಿಯೋ ವೈರಲ್ ಆಗಿತ್ತು. ಅದರಲ್ಲಿ ಪೊಲೀಸ್ ವ್ಯಾನ್ ಒಳಗಿದ್ದ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರರಾಗಿದ್ದ ದೃಶ್ಯ ಇತ್ತು. ಇದು ತುಂಬಾ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ಸುದ್ದಿ ಆಯಿತು. ಆಮೇಲೆ ಆ ಮಹಿಳೆ ವಿವಸ್ತ್ರ ಆಗಿದ್ದಾಳೆ ಅನ್ನೋ ಮಾಹಿತಿ ಪೊಲೀಸ್ ಮೂಲಗಳಿಂದ ಸಿಕ್ತು. ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂತ ಬಿಜೆಪಿ ನಾಯಕರು ಖಂಡಿಸಿದ್ರು. ಸುಜಾತ ಹಂಡಿ ಅನ್ನೋ ಆ ಮಹಿಳೆಯ ಪರವಾಗಿ ಪ್ರತಿಭಟನೆ ಕೂಡ ಮಾಡಿದ್ರು. ಈ ಮಧ್ಯೆ ಸುಜಾತ ಹಂಡಿಯ ಹಳೆಯ ವಿಡಿಯೋ ಒಂದು ವೈರಲ್ ಆಗಿದೆ. ಇದನ್ನ ನೋಡ್ಬಿಟ್ರೆ ಈ ಸುಜಾತ ಹಂಡಿ ಹೆಣ್ಣೋ ಹೆಮ್ಮಾರಿನೋ ಅಂತೀರಿ ನೀವು, ಆ ರೀತಿ ಇದೆ ಆ ವಿಡಿಯೋನ ನಾನು ಇಲ್ಲಂತೂ ಪ್ಲೇ ಮಾಡೋದಕ್ಕಾಗೋದಿಲ್ಲ. ವಿಡಿಯೋದಲ್ಲಿ ಏನೇನಾಗಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿ ವಿವಸ್ತ್ರ ಪ್ರಕರಣ ಖಂಡಿಸಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ದಾರೆ. ಆದರೆ ಆ ಮಹಿಳೆ ತಾನಾಗಿಯೇ ವಿವಸ್ತ್ರ ಆಗಿದ್ದಾಳೆ ಅನ್ನೋದು ಪೊಲೀಸ್ ಮೂಲಗಳ ಮಾಹಿತಿ. ಇರಲಿ, ಒಂದು ಕಡೆ ಪ್ರತಿಭಟನೆ, ಮತ್ತೊಂದು ಕಡೆ ಪೊಲೀಸ್ ತನಿಖೆ ಮತ್ತಷ್ಟು ತೀವ್ರವಾಗಿದೆ. ಆದರೆ ಸ್ನೇಹಿತರೆ, ಈ ಮಧ್ಯೆ ಒಂದು ವಿಡಿಯೋ ಎಲ್ಲವನ್ನ ತಲೆ ಕೆಳಗೆ ಮಾಡಿದೆ. ಸುಜಾತ ಹಂಡಿಗೆ ಸಂಬಂಧಿಸಿದ ಒಂದು ಹಳೆಯ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಈ ವಿಡಿಯೋ ಸಾಮಾನ್ಯ ಅಂತೇನಿಲ್ಲ, ಅದನ್ನು ಇಲ್ಲಿ ಪ್ಲೇ ಮಾಡೋಕ್ಕೂ ಆಗೋದಿಲ್ಲ, ಅಷ್ಟೊಂದು ಹಾರರ್ ವಿಡಿಯೋ ಅದು. ಈ ವಿಡಿಯೋ ವೈರಲ್ ಆದಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಪ್ರಶ್ನೆ, ಇದೇನಾ ಸುಜಾತ ಹಂಡಿಯ ಅಸಲಿ ಮುಖ? ಸುಜಾತ ಹಂಡಿ ಹೆಣ್ಣ ಅಥವಾ ಹೆಮ್ಮಾರಿಯ ಅಂತ ಈ ಪ್ರಶ್ನೆಗಳನ್ನು ಈಗ ನೆಟ್ಟಿಗರು ಕೇಳ್ತಾ ಇದ್ದಾರೆ. ವಿವಸ್ತ್ರ ಪ್ರಕರಣದ ಬೆನ್ನಲ್ಲೇ 3 ವರ್ಷಗಳ ಹಿಂದಿನ ಹನಿ ಟ್ರ್ಯಾಪ್ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ನನಗೆ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಈ ಸುಜಾತ ಹಂಡಿ ಧಾರವಾಡ ಮೂಲದ ತುಕಾರಾಮ್ ಅನ್ನೋ ವ್ಯಕ್ತಿಯನ್ನ ಕರೆಸ್ಕೊಂಡಿರ್ತಾಳೆ. ಕರೆಸಿ ಹನಿ ಟ್ರ್ಯಾಪ್ ಮಾಡಿ ಒಂದು ರೂಮ್ನಲ್ಲಿ ಕೂಡಿ ಹಾಕ್ತಾಳೆ. ಆಮೇಲೆ ಹಣಕ್ಕೋಸ್ಕರ ಬೇಡಿಕೆ ಇಡ್ತಾಳೆ. ಹಣ ಕೊಡದೇ ಇದ್ದಾಗ ನೈಲಾನ್ ಹಗ್ಗದಿಂದ ಹಿಗ್ಗ ಮುಗ್ಗ ಹೊಡಿತಾಳೆ. ಆಘಾತಕಾರಿ ವಿಚಾರ ಏನಂತಂದ್ರೆ, ವೈರಲ್ ಆಗಿರೋ ಈಗಿನ ವಿಡಿಯೋದಲ್ಲಿ ಕೈಯಲ್ಲಿ ದೊಡ್ಡ ಮಚ್ಚನ್ನು ಹಿಡ್ಕೊಂಡು ನಿಂತಿರೋದು ಕಾಣಿಸ್ತದೆ. ಅಮ್ಮ, ತಾಯಿ, ಅಕ್ಕ ಬಿಟ್ಬಿಡು ಅಂತ ಆ ವ್ಯಕ್ತಿ ಗೋಳಾಡ್ತಾನೆ, ಕಾಲಿಗೆ ಬಿದ್ದು ಬೇಡ್ಕೊಳ್ತಾನೆ. ಆದ್ರೂ ಈ ಸುಜಾತ ಕರುಣೆಯನ್ನ ತೋರಿಸೋದೇ ಇಲ್ಲ. 4 ದಿನ, ಬರೋಬ್ಬರಿ 4 ದಿನಗಳ ಕಾಲ ಕೂಡಿ ಹಾಕಿ ಕೆಲವು ಸಹಚರರ ಜೊತೆ ಸೇರ್ಕೊಂಡು ಆ ತುಕಾರಾಮ್ಗೆ ಈ ಸುಜಾತ ಹಂಡಿ ಸರಿಯಾಗಿ ಹೊಡಿತಾಳೆ. ಕೊನೆಗೆ ಒಟ್ಟು 1,84,000 ರೂಪಾಯಿಯನ್ನು ವಸೂಲಿ ಮಾಡಲಾಗಿದೆ ಅನ್ನೋ ಆರೋಪ ಇಲ್ಲಿ ಕೇಳಿಬಂದಿದೆ. ಈ ಸಂಬಂಧ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಅಲ್ಲಿ 2023 ನವೆಂಬರ್ 12ನೇ ತಾರೀಕು ಕಂಪ್ಲೇಂಟ್ ದಾಖಲಾಗಿದೆ. ಪೊಲೀಸರು ಸುಜಾತ ಹಂಡಿ ಮತ್ತು ಆಕೆಯ ಸಹಚರರನ್ನ ಅರೆಸ್ಟ್ ಮಾಡಿರ್ತಾರೆ. ಈ ಪ್ರಕರಣದಲ್ಲಿ ಸುಜಾತ ಹಂಡಿ ಜಾಮೀನಿನ ಮೇಲೆ ಹೊರಗೆ ಬಂದಿರ್ತಾಳೆ. ಈಗ ಇಂತಹ ಹೆಣ್ಣು ಮಗಳ ಪರವಾಗಿ ಪೊಲೀಸರ ಎದುರು ಹೈಡ್ರಾಮಾ ಕ್ರಿಯೇಟ್ ಮಾಡಿದ ಸುಜಾತ ಹಂಡಿಯ ಪರವಾಗಿ ಬಿಜೆಪಿ ನಾಯಕರು ಬೀದಿಗಿಳಿದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಸುಜಾತ ಹಂಡಿಯ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.